ಫಸ್ಟು ಕ್ಯಾಮ್ರಾ ಕ್ಲೀನ್ ಮಾಡ್ಕೊಬೇಕು. ಆಮೇಲೆ ಇಲ್ಲಿಂದ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಡೇಟ್ ಬಂದುಬಿಟ್ಟು 14, ಟೈಮ್ ಬಂದುಬಿಟ್ಟು 9 ಗಂಟೆ 16 ನಿಮಿಷ ಆಗಿದೆ. ಇದು ನಮ್ಮ ಎಡಿಟಿಂಗ್ ಸೆಟಪ್. ಸೊ ಇಲ್ಲಿಂದ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಾಳೆಯಿಂದ ಧನುರ್ಮಾಸ ಸ್ಟಾರ್ಟ್ ಆಗ್ತದೆ, ಐ ಥಿಂಕ್ ಮಂಗಳವಾರದಿಂದ. ಅದಕ್ಕೋಸ್ಕರ ನಾವು ಧನುರ್ಮಾಸಕ್ಕೆ ಮುಂಚೆನೇ ಆರಂಭ ಮಾಡಿದ್ವಿ. ಇದು ಮಾಡಿ 2 ವರ್ಷ ಮುಂಚೆನೇ ಆಗಿತ್ತು, ಬಟ್ ಆದರೆ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟೈಮ್ ಬಂದುಬಿಟ್ಟು ಬೆಳಗ್ಗೆ 9:20 ಆಗಿದೆ. 20% ಚಾರ್ಜ್ ಇದೆ. ಈ ಚಾರ್ಜ್ ಇಟ್ಕೊಂಡು ನಾವು ಬೆಂಗಳೂರಲ್ಲಿ ಸಾಯಂಕಾಲವರೆಗೂ ಸರ್ವೈವ್ ಆಗೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಫೋಟ್ರಾನಿಕ್ಸು 10,000 mAh ಒಂದು ವೈರ್ಲೆಸ್ ಪವರ್ ಬ್ಯಾಂಕ್ ತೊಗೊಂಡಿದ್ದೀನಿ. ಇದನ್ನು ಈ ಥರ ಮ್ಯಾಗ್ನೆಟಿಕಲಿ ಹಿಂಗೆ ಅಟ್ಯಾಚ್ ಮಾಡಿದ್ರೆ ಮುಗೀತು. ಇದರಲ್ಲಿ ಚಾರ್ಜಿಂಗ್ ಇಂಡಿಕೇಟರ್ ಇಲ್ಲಿ ತೋರಿಸುತ್ತೆ. ಇದು ಟ್ರಾನ್ಸ್ಪರೆಂಟ್ ಡಿಸೈನ್ ಅಷ್ಟೇ, ಇದರೊಳಗಡೆ ಇರೋದೆಲ್ಲ ಆಚೆ ಏನೂ ಕಾಣಿಸಲ್ಲ. ಇದನ್ನು ಜಸ್ಟ್ ಈ ಥರ ಟ್ಯಾಪ್ ಮಾಡಿದ್ರೆ ಇದು DJI ಮೈಕ್ ಅಂದ್ಬಿಟ್ಟು, ಇದು ಆಲ್ಮೋಸ್ಟ್ 1-2 ವರ್ಷ ಹಳೆ ಮೈಕು. ಸೊ ಇದನ್ನೇ ಇವಾಗಲೂ ಯೂಸ್ ಮಾಡ್ತಿದ್ದೀವಿ. ಓ ಬೀಳ್ತಿದ್ದೆ. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಇರೋದು 11 ಗಂಟೆಗೆ. 11 ಗಂಟೆವರೆಗೂ ಇವಾಗ ಆಫೀಸ್ಗೆ ಹೋಗೋಣ. ಆಫೀಸ್ಗೆ ಹೋಗಿ ಅಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಏನು ನಮ್ಮ ಕನ್ನಡದಲ್ಲಿ ಒಬ್ಬರು ಟಾಪ್ ಇನ್ಫ್ಲೂಯೆನ್ಸರ್ ಇದ್ದಾರೆ, ಯೂಟ್ಯೂಬರ್ ಸಹ. ಅವ್ರ ಊರ ಕಡೆ ಒಂದು ಗಾದೆ ಹೇಳ್ತಾರಂತೆ, ಮಾಡೋ ಕೆಲಸ ಮಾಡ್ತಾಯಿರೋ ಆಡೋರ್ ಬಾಯಿಗೆ ಅಂತ. ಸೊ ಅದಕ್ಕೆ ನಾವು ಮಾಡೋ ಕೆಲಸ ಮಾಡ್ತಾ ಇರ್ತೀವಿ. ಅಲ್ಲ, ನಂದು ವ್ಲಾಗ್ ರೆಫರೆನ್ಸ್ ತೊಗೊಂಡ್ರೆ ವಿತೌಟ್ ಹೆಲ್ಮೆಟ್ಟು, ಸಿಗ್ನಲ್ ಜಂಪಿಂಗು, ಅದೆಷ್ಟು ಫೈನ್ಗಳು ಬೀಳ್ಬೋದು ಅಲ್ವಾ? ವಿತೌಟ್ ಹೆಲ್ಮೆಟ್ಟು? ಹಾಂ, ಇಲ್ಲಿ ನೋಡು, ಗಾಡಿ ನಂಬರ್ ನೀಟಾಗಿ ಕಾಣಿಸುತ್ತೆ ಅಲ್ವಾ? ಹಾಂ, ಕರೆಕ್ಟು. ವಿತೌಟ್ ಹೆಲ್ಮೆಟು, ಸಿಗ್ನಲ್ ಜಂಪು, ಸಿಗ್ನಲ್ ಜಂಪ್ ಎಲ್ಲ ತೆಗಿಯಲ್ಲ ಬಿಡ್ರಿ ನಾವು. ಅಯ್ಯೋ ದೇವಾ, ಈ ನಿಬ್ಬಿ ಲವ್ ಸ್ಟೋರಿ ನನ್ನ ಕೈಲಿ ನೋಡೋಕೆ ಆಯ್ತಾ ಇಲ್ವೇ? ಇದು ನಿಮ್ಮ ನೆಚ್ಚಿನ ಸರ್ಜಾಪುರ ರಸ್ತೆ. ಇಡೀ ಬೆಂಗಳೂರಲ್ಲಿ ಟ್ಯಾಕ್ಸಿ ಡ್ರೈವರ್ಸ್ ಆಗಲಿ, ಆಟೋ ಡ್ರೈವರ್ಸ್ ಆಗಲಿ ಹೆದರ್ಕೊಳ್ಳೋ ಅಂಥ ರೋಡು. ಏನಕ್ಕೆ? ಟ್ರಾಫಿಕ್ಕಿಗೆ. ನಾವು ಬೈಕಲ್ಲೇ ಹೆದರ್ಕೊಂತೀವಿ. ಹಾಂ, ಈ ಥರ ಎಲ್ಲ ಬೆಳಗ್ಗೆ ಜಿಮ್ಗೆ ಹೋಗಿ ಫಿಟ್ನೆಸ್ ಆಗಿ ಬರ್ತಿದ್ರೆ ನಾವು ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಏನು ಕೆಲಸ? ಅದನ್ನು ನೀವು ಕೇಳಬಾರ್ದು, ನಾವು ಹೇಳ್ಬಾರ್ದು. ನೀವೇನು ಕೆಲಸ ಮಾಡ್ತೀರಾ? ನಾವಿವಾಗ ಕ್ಲೈಂಟ್ ವಿಸಿಟ್ಗೆ ಹೋಗ್ತಾ ಇದ್ದೀವಿ. ಹಾಂ, ಅಚ್ಚಾ. ಎಸ್ ನಾವಿವಾಗ ಒಂದು ಕ್ಲೈಂಟ್ ವಿಸಿಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಕಲ್ಟ್ ಇದೆ. ನೋಡಿ, ಇದೇ ನಾವು ಜೀವನದ ಅರ್ಧ ಭಾಗವನ್ನು ಸವಿಸಿರುವಂಥ ರೋಡು. ಇದು ಬಂದ್ಬಿಟ್ಟು ಮಾರತಳ್ಳಿಗೆ ಹೋಗುವಂಥ ಔಟರ್ ರಿಂಗ್ ರೋಡ್ನ ಸರ್ವಿಸ್ ರೋಡು. ಯಾಕೆ ನಮಗೆ ಫ್ಲಾಶ್ ಮ್ಯಾನ್ ವುಮೆನ್. ಏನು ಕ್ಲೈಂಟ್ ಹೆಸರು? ಮೇಘದಾಸ್. ಹಾಂ, ಮೇಘದಾಸ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಬೈಕ್ ವಿತ್ ಗರ್ಲು ಅವ್ರ ಪ್ರೊಫೈಲಲ್ಲಿ ಸ್ಟೋರಿ ಹಾಕಿದ್ರು. ಚಿಕ್ಕ ಗಾಡಿ, ಡರ್ಟ್ ಬೈಕು, ಎಲೆಕ್ಟ್ರಿಕ್ಕು, ಚಿಕ್ಕ ಮಕ್ಳು ಓಡಿಸೋದು. ಅದು ಅವ್ರ ಹೈಟಿಗೆ ಏಜ್ಗೆ ತಕ್ಕಂತೆ ಹೈಟ್ ಅಡ್ಜಸ್ಟಬಲ್ ಮಾಡ್ಕೊಬೋದಂತೆ. ಅದನ್ನು ಪ್ರೈಸ್ ಎಷ್ಟಿರ್ಬೋದು ಹೇಳು? 69,000. ನೆನ್ನೆ ಒಬ್ಬ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ದ, ಮಚ್ಚ ನಿಂಗೆ GT ತೊಗೊಬೇಕು ಅಂತ ಅನ್ನಿಸ್ತೈತಾ? ಇಲ್ಲ ಯಾರೋ ತೊಗೊಂಡಿದ್ದನ್ನು ನೀನು ನೋಡಿ ನಿನಗೂ ಆಸೆ ಆಯಿತಾ? ತಿಕ್ಕಾ ಮುಚ್ಕೊಂಡು ಹೋಗಿ ತಗೋ. ವಾರದಲ್ಲಿ 2 ವಾರ ಮನೇಲಿ ಸ್ಪ್ಲೆಂಡರೋ ಆ್ಯಕ್ಟಿವನೋ ಬಿದ್ದಿರುತ್ತೆ, ತೊಗೊಂಡೋಗಿ ರ್ಯಾಪಿಡೋ ಮಾಡು. ಎಲೆಕ್ಟ್ರಿಕ್ ಬೈಕ್ ತೊಗೊಂಡು ಅದರಲ್ಲಿ ರ್ಯಾಪಿಡೋ ಮಾಡು. EMI ಕಟ್ಕೋ. ನಿನ್ನ ಆಸೆ ನೀನು ಫುಲ್ಫಿಲ್ ಮಾಡ್ಕೊ. ಯಾವನೋ ತೊಗೊಂಡ, ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾವನೆ, ಅಪ್ಪನ ದುಡ್ಡಲ್ಲಿ ತೊಗೊಂಡ ಅಂತ ನೀನು ಯಾಕೆ ಹುರ್ಕೊತೀಯ ಅಂತ ಹೇಳ್ದ. ಇದ್ರ ಹೆಸ್ರೇನೋ ಅಂತ ಕಮೆಂಟ್ ಮಾಡಿ. ನಂಗೆ ಚಿಕ್ಕ ವಯಸ್ಸಲ್ಲಿ ಇದು ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಇದು. ಅವ್ರ ಹೆಸರು ತಾಪ್ಸಿ ಪನ್ನು ಅಂತ. ಅವ್ರದ್ದು ಮೂವಿ ಸಾಹಸಮ್ ಅಂತಿದೆ. ಆ ಮೂವಿ ನೋಡಿ ಫುಲ್ ಇಂಪ್ರೆಸ್ ಆಗಿಬಿಟ್ಟಿದೆ. ಮಿಸ್ಟರ್ ಪರ್ಫೆಕ್ಟಲ್ಲಿ ಅವ್ರು ಹಾಕಿದ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ ಫುಲ್ ಶಾಕ್ ಆಗೋದೆ. ಅದೇನೋ ಒಂದು ಡೈಲಾಗ್ ಇದೆಯಲ್ಲ, ಅಂತ ಹತ್ಕೊಂಡು ಓಡಾಡ್ತಿದ್ದ ಶೌರ ಬಾಲಿಕೆನೋ ಈ ಶಿಲಾ ಬಾಲಿಕೆ. ಅದೇ ಎಸ್ ಅದೇ ಡೈಲಾಗ್. ನಾವು ನಿಮ್ಮಷ್ಟು ಪೋಲಿ ಬಿದ್ದಿಲ್ಲ ಆ ಡೈಲಾಗ್ಸ್ ಎಲ್ಲ ನೆನ್ಪಿಟ್ಕೊಳ್ಳೋದಕ್ಕೆ. ಎಂತ ಅರ್ಥ ಆಗಿಲ್ಲ? ಅರ್ಥ ಆಗೋದು ಬೇಡ ಬಿಡಿ, ನಾಳೆ ಬ್ಲಾಗಲ್ಲಿ ಬರುತ್ತೆ, ನೋಡ್ಕೊಳ್ಳಿ. ತಪ್ಪು ತಿಳ್ಕೊಳ್ಳಿ ಬಾಯ್ಸ್, ನಾನು ತುಂಬ ಒಳ್ಳೆ ಹುಡುಗ. ಅದೇ ತಪ್ಪು ತಿಳ್ಕೊಳ್ಳಿ ಬಾಯ್ಸ್, ನಾನು ತುಂಬ ಒಳ್ಳೆ ಹುಡುಗ. ಗೂಗಲಲ್ಲಿ ಒಳ್ಳೆ ಹುಡುಗ ಅಂತ ಹಾಕಿದ್ರೆ ನಂದೇ ಬರೋದು ಹೆಸರು. ಇದೇನಾ? ಲೆಫ್ಟ್ ಸೈಡಲ್ಲಿ. ಇದೆ RR ಸಂಕಲ್ಪ.
ನಾವು ಕಸ್ಟಮರ್ ಪ್ಲೇಸ್ಗೆ ಅಂದರೆ ಕ್ಲೈಂಟ್ ಪ್ಲೇಸ್ಗೆ ವಿಸಿಟ್ ಮಾಡಿದ್ದೆವು. ಸೊ ಇದೆಲ್ಲ ನಾವು ತೋರಿಸೋ ಹಾಗಿಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಮತ್ತೆ ಬರ್ತೀನಿ. ಗಾಡಿ ಕೀನ ಗಾಡಿಯಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಪಾಪ ಅವ್ರು ಸೆಕ್ಯೂರಿಟಿ ಅಂಕಲ್ ಎತ್ತಿಟ್ಟಿದ್ರು. ಅಂಕಲ್ ಅಲ್ಲ ಭಯ್ಯ, ಅವ್ರು ಎತ್ತಿಟ್ಟಿದ್ರು. ಪಾಪ ಅವ್ರು ಎತ್ಕೊಟ್ರು. ನನ್ನ ಗಾಡಿ ಕೀ ಅದೇನಪ್ಪ ಎಲ್ಲಿ ಬಿಟ್ಟರು ಮಿಸ್ ಆಗಲ್ಲ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ. ಫಸ್ಟ್ ಕ್ಲೈಂಟು ವಿಸಿಟು ಕ್ಲೋಸ್ ಆಯಿತು. ಅದೆಷ್ಟು 600 ಅಂಡ್ ಚೇಂಜ್ ಅಷ್ಟು ಅದರಲ್ಲಿ ಅಮೌಂಟ್ ಬಂತು. ಇವಾಗ ನಾವು ಸೆಕೆಂಡ್ ಕ್ಲೈಂಟ್ ವಿಸಿಟ್ಗೆ ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು ಸೇವೆ, ಇದು ಫ್ರೀ ಸರ್ವಿಸ್. ಇದಕ್ಕೆ ನಾವು ಯಾವುದೇ ರೀತಿ ಚಾರ್ಜ್ ಮಾಡೋದಿಲ್ಲ. ಬಟ್ ಆದರೆ ಇದರಲ್ಲಿ ನಮಗೇನಾದರೂ ವರ್ಕೌಟ್ ಆಗುತ್ತಾ ಅಂತ ಚೆಕ್ ಮಾಡೋಣ ಬನ್ನಿ. ಆಗ್ರಕ್ಕೆ ಹೋಗೋ ಫ್ಲೈಓವರು. ಇದರಲ್ಲಿ ಇಲ್ಲಿ ಯಾರೋ ಫ್ಲೈಓವರ್ಗೆ ಡಿಶ್ ಹಾಕಿದ್ದಾರೆ. ಇದು ನಮ್ಮ ದೇಶ ಅಲ್ದ್ರೆ ಹೊಡೀರಿ ಚಪ್ಪಾಳೆ. ಅಣ್ಣ ಹೆಲ್ಮೆಟ್ ಹಾಕೊಳ್ಳೋಣ ಕೊಟ್ಟಿರೋದು. ಅಮ್ಮ ಮಗ ಇನ್ಸ್ಟಾಗ್ರಾಮಲ್ಲಿ ಒಂದು ಕಂಟೆಂಟ್ ಮಾಡ್ತಾ ಇದ್ದಾರೆ. ಅಮ್ಮ KA ಅಂದರೆ ಏನಮ್ಮ? KA ಅಂದರೆ ಕಂಸಂದ್ರನ, TS ಅಂದರೆ ಸಣಿಸಂದ್ರ. ಓ ಏರಿಯಾ ಹೆಸರುಗಳು ಹೇಳ್ಕೊಂಬರ್ತವ್ರೆ. ನಾನು ಯಾರಿಗೂ ಇವರೆಲ್ಲ ಅಂತ ಅಂದ್ಕೊಂಡೆ. ಇದು ದ ಗ್ರೇಟ್ ಜಗನ್ನಾಥ ಟೆಂಪಲ್. ಆಗ್ರಾದಲ್ಲಿರೋದು. ನಮ್ಮ ಬಾಸ್ನೇ ತೋರಿಸಿಲ್ಲ. ತೋರಿಸೇ ಇಲ್ಲ. ಎಂಬೈ ಅಂದರೆ ಗೊತ್ತಾ ಯಶೋ? ಮೈಸೂರು. NM ಅಂದರೆ ಗೊತ್ತಾ? ನೆಲಮಂಗಲ. ಲೆಫ್ಟ್ ಲೆಫ್ಟ್. ಏಜೆ ಅಂದರೆ ಗೊತ್ತಾ? ಏಜೆ ಅಂದರೆ ಏಜೆ ಅಂದರೆ ಗೊತ್ತಿಲ್ಲ. ಅಜ್ಜಂಪುರ. ಅಜ್ಮೇರ್. ಅಜ್ಜಂಪುರ ಬೆಂಗಳೂರಲ್ಲಿರೋವು ಹೇಳ್ಬೇಕು ನೀನು. ನೀನು ಎಲ್ಲೆಲ್ಲ ಇರೋವು ಹೇಳಿರೆ? ಇದೇನು ಬಿ ಮಾತ್ರ ಕಾಣಿಸ್ತೈತೆ. ಜಾ ಕಾಣಿಸ್ತಾ ಇಲ್ಲ. ಜಾ ಮುಚ್ಕೊಂಡ್ಬಿಟ್ಟೈತೆ. ಬಿ ಎನಾ? ಬಿ ಎ ಅಂದರೆ ಅಲ್ಲ, ಬನ್ನೇರುಘಟ್ಟ. NS ಅಂದರೆ ನಾಗಸಂದ್ರ. ಮೆಟ್ರೋ ಸ್ಟೇಷನ್. ರೈಟ್ಗೆ ಇಂಡಿಕೇಟರ್ ಹಾಕ್ಬಿಡೋದು, ರೈಟಿಗೆ ಹಿಂಗೆ ಕೈ ತೋರಿಸೋದು, ಹಿಂಗೆ ಅಂದರೆ ಕ್ಯಾನ್ಸಲ್ ಅಂತೆ. ಆಮೇಲೆ ಲೆಫ್ಟ್ಗೆ ಹೋಗ್ಬಿಡೋದು. ನೆಕ್ಸ್ಟ್ ಲೆಫ್ಟ್ ಲೆಫ್ಟ್. ಇಲ್ಲ ನಾವು ಲೆಫ್ಟ್ಗೆ ಹೋಗಲ್ಲ. ಲೆಫ್ಟ್ ಲೆಫ್ಟ್. ಲೆಫ್ಟ್ಗೆ ಅಂದ್ರೆ ಈ ಕಡೆ ಇಂಡಿಕೇಟರ್ ಹಾಕ್ಬೇಕು ತಾನೆ. ನೀವು ಆ ಕಡೆಗೆ ಹೋಗಿ ನಾವು ಈ ಕಡೆಗೆ ಹೋಗ್ತೀವಿ ಅಂತ ಹಾಕ್ಬೇಕು. ಬೆಂಗಳೂರು ಈ ಥರ ಗ್ರೀನರಿ ಆಗಿದ್ದರೆ ಸ್ವರ್ಗ. ಇದಕ್ಕೋಸ್ಕರನೇ ಬೆಂಗಳೂರು ನೇಚರ್ನ ಎಲ್ಲರೂ ಇಷ್ಟಪಟ್ಟು ಎಲ್ಲೆಲ್ಲಿಂದ ನಾವು ಬಂದು ಇಲ್ಲಿ ಜೀವನ ಕಟ್ಕೊಳ್ಳೋದು. ಎಳ್ನೀರು ಎಷ್ಟು? 30 ರೂಪಾಯಾ? ರೈಟಾ ಅಕ್ಕ? ಎಷ್ಟು ಎಳ್ನೀರು? 50. ಕುಡಿತೀಯಾ? ಒಂದು ಬರೀ ನೀರಿರೋದು ಕೊಡಿ, ಪೇಪರ್ ಗಂಜಿ ಇರೋದು. ನೀರು ಜಾಸ್ತಿ ಇರಲಿ. ಅಲ್ಲ ಅಲ್ಲಿ ನೋಡಿದ್ರೆ ಇಷ್ಟು ದೊಡ್ಡದಾಗೈತೆ, ಒಳಗಡೆ ಕಾಯಿ ನೋಡಿದ್ರೆ ಸಣ್ಣದು ಅಷ್ಟೇ. ಇಷ್ಟಿರ್ಬೇಕಿತ್ತು. ಅದಕ್ಕೆ ಇನ್ನೊಂದಿಷ್ಟಾಗ್ಲೂ ಜಾಸ್ತಿ ಹಾಕ್ಕೊಡ್ತೀವಿ ಬಿಡ್ರಿ. ಇನ್ನು ಇದ್ರೊಳಗಡೆ ಗಂಜಿನೇ ಇಲ್ಲ, ಎಲ್ಲ ಫುಲ್. PPF ಅಂದರೆ ಫ್ರಂಟು ಬ್ಯಾಕು ಎಲ್ಲ ಹಾಕ್ತಾ ಇರ್ತಾನೆ. ಅಲ್ಲ ನೋಡಿ ಇವಕ್ಕೆ ಇದಕ್ಕಾಗಲ್ಲ ಗೊತ್ತು. ಇದಕ್ಕೆ ಪಾರ್ಟ್ಸ್ ಏನೇನೈತೆ ಅದರಲ್ಲಿ. ಈ ಸೈಡಲ್ಲಿ ಆ ಸ್ಟಿಕ್ಕರ್ಸ್ ಎಲ್ಲ ಅದ್ರ ಮೇಲೆ ಹಾಕ್ತಾರೆ. ಸ್ಟಿಕ್ಕರ್ ಮೇಲೆ ಹಾಕ್ತಾರಾ? ಸ್ಟಿಕ್ಕರ್ ತೆಗೆದ್ಬಿಟ್ಟು ಅದ್ರ ಮೇಲೆ ಸ್ಟಿಕ್ಕರ್ ಅಂಟಿಸಲ್ಲ. ಅದ್ರ ಮೇಲೆ ಸ್ಟಿಕ್ಕರ್ ಹಾಕೋ ಸ್ಟಿಕ್ಕರ್ ಆಯಾಸ್ ಮುಗ್ದೋಗಿರ್ತದೆ, ನಡೀತದ. ಹೊಸ ಸ್ಟಿಕ್ಕರ್ ತರಿಸ್ಕೊಟ್ರೆ ಆಯಿತು. ಸರಿ ಇಡಿ, ಹಂಗಾದ್ರೆ ಓಕೆ. ಇಲ್ಲ ನಮ್ಮ ಹತ್ರ T700 ಗಮ್ ಐತಲ್ಲ, ಹಾಕ್ಕೊಟ್ಬಿಡೋಣ. ಬೇಗ ಸಾಲಗಳು ತೀರ್ಬೇಕಂದ್ರೆ ಕನ್ನಡ ಕ್ಯಾಲೆಂಡ್ರಲ್ಲಿ ಗುಳಿಕ ಕಾಲ ಅಂತ ಒಂದು ಟೈಮ್ ಇರುತ್ತಂತೆ. ನೀವು ಯಾವುದಾದ್ರೂ ಸಾಲ ರೀಪೇ ಮಾಡ್ತಿರ್ತೀರಲ್ವಾ, ಆ ಟೈಮಲ್ಲಿ ಮಾಡಬೇಕಂತೆ. ಹಾಂ ಸರಿ, ಹಂಗಾರೆ ಕ್ರೆಡಿಟ್ ಕಾರ್ಡ್ ಬಿಲ್ಲೆಲ್ಲ ಅದೇ ಟೈಮಲ್ಲಿ ಕಟ್ತೀನಿ ನಾನು ಅದೇ ಅನ್ಕೊಂಡಿದ್ದೀನಿ. ವೆಸ್ಟರ್ನ್ ಟಾಯ್ಲೆಟ್ಸಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ ಗೊತ್ತಾ? ಹೌದಾ? ಹ್ಞೂ
ಅದು ನಮ್ಮ ಆಫೀಸಲ್ಲಿ ಕುತ್ಕೊಂಡಾಗ ಒಂದೊಂದ್ಸರಿ ತಣ್ಣಗಾಗುತ್ತೆ ಗೊತ್ತಾ. ಆ ಥರ ತಣ್ಣಗಾಗಬಾರ್ದು ಅಂದರೆ ಹಾಂ ಅದರಲ್ಲಿ ಹೀಟ್ನ ನಾವು ಅಡ್ಜಸ್ಟ್ ಮಾಡ್ಕೊಬೋದಂತೆ. ಅಚ್ಚಾ ಓಕೆ, ಆ ಟೈಮಲ್ಲಿ ಹೀಟ್ ಇಟ್ಟಿದ್ದಾರೆ ಯಾರೋ, ಹಾಂ ಅದು ಕಂಟ್ರೋಲಿಗಿಲ್ಲ, ಓವರ್ ಹೀಟ್ ಆಗಿ ಸುಟ್ಟೋಗೈತೆ. ಓ ಪಾಪ. ಇನ್ನೊಂದು ಹೀಟ್ ಮಾಡಿ ಅದನ್ನ ಆಫ್ ಆಗಿಲ್ಲ, ಅದು ಆಟೋ ಆಫ್ ಆಗಿಲ್ಲ. ಹಾಂ ಯಾವುದು ಅದು ಬ್ಲಾಸ್ಟೇ ಆಗ್ಬಿಟ್ಟೈತೆ. ಅಯ್ಯೋ ಆದ್ರೆ ಕುತ್ಕೊಂಡೋದಿಗೆ 001 ಕುತ್ಕೊಂಡೋಗಿ ಬ್ಲಾಸ್ಟ್ ಆಗಿಲ್ಲ. ಇವಾಗ ಜಸ್ಟ್ ಕ್ಲೈಂಟ್ ವಿಸಿಟ್ನ ಮುಗಿಸ್ಕೊಂಡು ನಾವು ಸೀದಾ ಎಲ್ಲಿಗೆ ಹೋಗ್ತಾ ಇದೀವಿ ಯಶೋ? ಇನ್ನೊಂದು ಕ್ಲೈಂಟ್ ಮನೆಗೆ. ಇನ್ನೊಂದು ಕ್ಲೈಂಟ್ ಮನೆಗೆ ಹೋಗ್ತಾ ಇದ್ದೀವಿ. ಅದು ಬನ್ನೇರುಘಟ್ಟ ರೋಡಲ್ಲಿರೋದು. ಸೊ ಇಲ್ಲಿ ಅಮೌಂಟ್ ಬಂದು ಟೆನಿಂಗ್ ನಮಗೆ ಹಂಗೆ ಜೇಸ್ ಅಂದರೆ ಜಲಹಳ್ಳಿ ಕ್ರಾಸ. ಫುಲ್ ಟ್ಯಾಂಕ್ ನಾರ್ಮಲ್. ಒಂದು ಟೂರ್ ಐತೆ. ಗಾಯ್ಸ್, ಇದು ಮಿಂತ್ರಾ ಆಫೀಸು. ನೀವು ಮಿಂತ್ರಾದಲ್ಲಿ ಏನೇನು ಆರ್ಡ್ರ್ ಮಾಡ್ತೀರೋ ಅದನ್ನೆಲ್ಲ ಮ್ಯಾನೇಜ್ ಮಾಡೋದು ಇವರೇನೆ. ಇದು ಮಿಂತ್ರಾದು ಹೆಡ್ ಆಫೀಸ್ ಅನಿಸುತ್ತೆ. ಎಷ್ಟು ಸಕ್ಕತ್ತಾಗಿ ಕಾಣಿಸ್ತೈತೆ ನೋಡಿ ಮಿಂತ್ರಾ. ಕಾರಂತಳ್ಳಿ ಮೇನ್ ರೋಡ್ ಹತ್ರ ಟ್ರೋಪಿಕಾ ಅಂತ ಒಂದು ಪಬ್ ಇದೆ. ಆ ಪಬ್ನ ಒಂದು ವ್ಯೂ ತೋರಿಸ್ತಾರೆ ನಿಮಗೆ. ನೆಕ್ಸ್ಟ್ ಲೈಟ್ಸ್ ಹಾಕಿದ್ದಾರೆ. ಆವಾಗಲೇ ಲೈಟ್ಸ್ ಏನು ಇರಲಿಲ್ಲ. ಲೈಟ್ಸ್ ಎಲ್ಲ ಹಾಕಿದಾಗ ಸಕ್ಕತ್ತಾಗಿ ಕಾಣುತ್ತಿದೆ ಪಬ್ಬಿನ ವ್ಯೂವು. ಎಲ್ಲ ನೋಡಿದ್ರೆ ಬರೀ ಕಾರುಗಳೇ ಇದ್ದಾವೆ. ಪಬ್ ವ್ಯೂ ನೋಡಿ ಗಾಯ್ಸ್, ಚೆನ್ನಾಗಿದೆ. ಆಕಾಶದಲ್ಲಿ ಆರೆಂಜ್ ಅನ್ನೋದು ಸ್ವಲ್ಪ ಹೊತ್ತಷ್ಟೇ ನಮ್ಗೆ ನೋಡೋದಕ್ಕೆ ಸಿಗೋದು. ಇದು ನಮ್ಮ ಜೀವನಕ್ಕೆ ಒಂದು ಪಾಠ ಹೇಳ್ಕೊಡುತ್ತೆ. ಯಾಕಂದ್ರೆ ಆಕಾಶ ಫುಲ್ ನೀಲಿ ಕಲರ್ ಇರುತ್ತೆ. ಬೆಳಗಿಂದ ಸಾಯಂಕಾಲವರೆಗೂ ಎಷ್ಟೋ ಇನ್ಸಿಡೆಂಟ್ಸ್ ನಡೆದಿರುತ್ತೆ. ಆದ್ರೆ ಇದ್ರಲ್ಲಿ ತುಂಬಾ ಮೆಮೊರೇಬಲ್ ಅನ್ನೋ ಇನ್ಸಿಡೆಂಟ್ಸ್ ಸ್ವಲ್ಪ ಮಾತ್ರ ಇರುತ್ತೆ. ಈ ಸ್ವಲ್ಪ ಮೆಮೊರೇಬಲ್ ಅಂಡ್ ಗುಡ್ ಇನ್ಸಿಡೆಂಟ್ಸ್ ನ ಲೈಫ್ ಲಾಂಗ್ ನೆನ್ಪಿಟ್ಕೊಂಡಿರ್ಲಿ ಅನ್ನೋ ತರಾನೇ ಆಕಾಶದಲ್ಲಿ ಸಂಜೆ ಹೊತ್ತಲ್ಲಿ ಕೆಲವು ಸಮಯಗಳು ಮಾತ್ರ ನಮ್ಗೆ ಆರೆಂಜ್ ಕಲರ್ ನೋಡೋದಕ್ಕೆ ಸಿಗುತ್ತೆ. ಈಗ ಟೈಮ್ ಬಂದ್ಬಿಟ್ಟು 6:11 ಆಗಿದೆ. ಇವತ್ತಿನ ನನ್ನ ಕಂಪ್ಲೀಟ್ ವರ್ಕ್ಸ್ ಎಲ್ಲ ಮುಗಿದೋಗಿದೆ. ನಾಳೆಗೆ ವರ್ಕ್ಸ್ ಇದೆ. ನಾಳೆ ಕೆಲಸ ನಾಳೆಗೆ ನೋಡ್ಕೊಳ್ಳೋಣ. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತೋರಿಸ್ಬೇಕು ಅಂತ ಅಂದ್ಕೊಂಡೆ ಅಂದರೆ, ನಾನು ಒಂದು ದಿನ ಕಂಪ್ಲೀಟ್ ವರ್ಕ್ ಮಾಡಿ ಇಷ್ಟು ಅಮೌಂಟು ನಾನಿವತ್ತು ಮಾಡಿದ್ದೀನಿ. ಬಟ್ ಆದರೆ ಕಂಪ್ಲೀಟ್ ಇದೆಲ್ಲ ನನಗೆ ಬರೋದಿಲ್ಲ. ಇದರಲ್ಲಿ ಬರೀ ಪೆಟ್ರೋಲ್ ಎಕ್ಸ್ಪೆನ್ಸಸ್ ಅಷ್ಟೇ ತೆಗೆದಿರೋದು. ಇದ್ರ ಮೇಲೆ ಇನ್ನೂ ಜಾಸ್ತಿ ಎಕ್ಸ್ಪೆನ್ಸಸ್ನ ತೆಗಿಬೇಕಾಗಿದೆ. ಸೊ ನಾನು ಏನು ಮಾಡಿ ಇಷ್ಟು ಅಮೌಂಟ್ನ ಅರ್ನ್ ಮಾಡಿರ್ಬೋದು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾಳೆ ಒಂದು ಇಂಟ್ರೆಸ್ಟಿಂಗ್ ಒಂದು ಸ್ಪೆಷಲ್ ವಿಚಾರನಾದರೆ ನಾನು ನಿಮ್ಗೆ ತಿಳಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.